ಹರೇ ಕೃಷ್ಣ. ನಮ್ಮೆಲ್ಲರಿಗೂ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಬರ್ತಾ ಇರುವಂತಹ ಏಕಾದಶಿಯ ಮಹಿಮೆಯನ್ನ ತಿಳ್ಕೊಳ್ಳೋದಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ. ತಾವು ಈ ಏಕಾದಶಿಯ ಹೆಸರು ಏನು, ಮಹಿಮೆ ಏನು, ಮತ್ತೆ ಏಕಾದಶಿಯನ್ನು ಹೇಗೆ ಪಾಲನೆ ಮಾಡಬೇಕು, ಆಮೇಲೆ ಪಾರಣದ ಸಮಯ ಏನಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಾವೆಲ್ಲರೂ ನೋಡಿ. ವರಾಹ ಪುರಾಣದಲ್ಲಿ ಉಲ್ಲೇಖವಿದೆ, ಹೇಗೆ ಯುಧಿಷ್ಠಿರ ಮಹಾರಾಜರು ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕೃಷ್ಣನಿಗೆ. ಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ ಸಂಪೂರ್ಣ ಎಲ್ಲಾ ಏಕಾದಶಿಗಳ ಮಹತ್ವವನ್ನ ತಿಳಿಸ್ಕೊಡ್ತಿದ್ದಾರೆ. ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಸೊ ಹೀಗೆ ಎಲ್ಲವೂ ಸೇರಿ 24 ಏಕಾದಶಿಗಳಿದೆ. ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಉಲ್ಲೇಖವಿದೆ. ವರಾಹ ಪುರಾಣದಲ್ಲಿ ಈ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಏಕಾದಶಿಯ ಹೆಸರಿದೆ ಕಾಮದ ಏಕಾದಶಿ ಅಂತ ಹೇಳಿ. ಆಮೇಲೆ ಯುಧಿಷ್ಠಿರ ಮಹಾರಾಜರ ಪ್ರಶ್ನೆಯನ್ನ ಕೇಳ್ತಾರೆ, ಈ ಏಕಾದಶಿಯ ಮಹಿಮೆ ಏನು ಅಂತ ಹೇಳಿ. ಸೂತ ಗೋಸ್ವಾಮಿ ಇದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಅವರೆಲ್ಲರ ನಡುವೆ ನಡೆದಿರುವಂತಹ ಸಂವಾದದ ಬಗ್ಗೆ. ಆಗ ಅದನ್ನ ಹೇಳ್ತಾ ಹೇಳ್ತಾ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ವಸಿಷ್ಠ ಮುನಿ ಒಂದು ದಿನ ದಿಲೀಪ ಮಹಾರಾಜರು, ಆ ದಿಲೀಪ ಮಹಾರಾಜರು ಯಾರು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಅವರ ವಂಶಜರಾಗಿದ್ರು. ವಸಿಷ್ಠ ಮುನಿ ಈ ದಿಲೀಪ ಮಹಾರಾಜರಿಗೆ ಈ ಏಕಾದಶಿಯ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನೇ ಈಗ ಕೃಷ್ಣ ಅದನ್ನ ಹೇಳ್ತಾ ದಿಲೀಪ್ ಮಹಾರಾಜರಿಗೆ ವಸಿಷ್ಠ ಮುನಿ ಈ ರೀತಿ ಉತ್ತರವನ್ನ ಕೊಡ್ತಾರೆ. ನಿನ್ನ ಪ್ರಶ್ನೆ ಇದೆಯಲ್ಲ, ಇದು ತುಂಬಾ ಉತ್ತಮವಾಗಿದೆ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಎಷ್ಟೊಂದು ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದೇಳೋದ್ರಿಂದಾನೇ ನಮ್ಮ ಪ್ರಶ್ನೆಗಳು ಪ್ರಾರಂಭ ಆಗೋಗ್ಬಿಟ್ಟಿರುತ್ತೆ. ಏನ್ ಪ್ರಶ್ನೆಗಳಿರುತ್ತೆ? ಇವತ್ತು ಎಲ್ಲಿ ಊಟ ಸಿಗುತ್ತೆ, ಆಮೇಲೆ ಇವತ್ತು ಎಲ್ಲಿ ನಾನು ಪಾರ್ಟಿಗೆ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಯಾವ ಸಮಾರಂಭವನ್ನು ಅಟೆಂಡ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಎಷ್ಟೊಂದು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ. ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾರನ್ನ ಭೇಟಿ ಮಾಡಬೇಕು. ಆದ್ರೆ ಈ ಎಲ್ಲಾ ಪ್ರಶ್ನೆಗಳು ಬೇರೆ ಬೇರೆ ಪ್ರಾಣಿ ಸಂಕುಲಗಳಲ್ಲಿ, ಪಕ್ಷಿ ಸಂಕುಲಗಳಲ್ಲಿನೂ ಇದೆ. ಅವರವರ ಲೆಕ್ಕಾಚಾರದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲವೂ ಬರೀ ಭೌತಿಕ ಜಗತ್ತಿನ ಪ್ರಶ್ನೆಗಳಷ್ಟೇ. ಆಧ್ಯಾತ್ಮಿಕ ಜಗತ್ತಿನ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳನ್ನ ಯಾವಾಗಲೂ ಮೆಚ್ಚುತ್ತಾರೆ. ಈಗ ಏಕಾದಶಿ ಬಂದಿರೋದು ಅದು ಭಗವಂತನ ಹರಿವಾಸರ ದಿನ. ಅದಕ್ಕೋಸ್ಕರ ಈ ಪ್ರಶ್ನೆಗಳನ್ನ ಮೆಚ್ಚುತ್ತಾರೆ. ಯಾರು ಸಾಧು ಪುರುಷರು ಇರ್ತಾರೆ ಈ ರೀತಿಯ ಪ್ರಶ್ನೆಗಳನ್ನ ಮೆಚ್ಚುತ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗ್ಲಾದ್ರೂ ಸತ್ಸಂಗಕ್ಕೆ ಹೋದಾಗ, ಇಲ್ಲ ಅಂತ ಹೇಳಿ ನಾವು ಯಾರಾದ್ರೂ ಭಕ್ತರನ್ನ ಭೇಟಿ ಮಾಡಿದಾಗ ನಾವು ಪ್ರಶ್ನೆಗಳನ್ನ ಕೇಳಬೇಕು. ಯಾವುದ್ರ ಸಂಬಂಧ ಕೇಳಬೇಕು? ಆಧ್ಯಾತ್ಮಿಕ ಪ್ರಶ್ನೆಗಳು. ಮತ್ತು ನಮ್ಮ ಜೀವನದಲ್ಲಿ ನಾವು ಭಕ್ತಿಯನ್ನ ಅಳವಡಿಸ್ಕೊಳ್ತಾ ಇರುವಾಗ ಏನು ನಾವು ಕಷ್ಟಗಳನ್ನ ಅನುಭವಿಸ್ತೀವಿ, ಇಲ್ಲ ಏನಾದ್ರೂ ತೊಂದರೆಗಳು, ದೋಷಗಳು ನಾವು ನಮ್ಮ ಜೀವನದಲ್ಲಿ ತಿಳ್ಕೊಳ್ತೀವಿ, ಅದೆಲ್ಲವನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಭಕ್ತರ ಮಾರ್ಗದರ್ಶನವನ್ನ ಪಡ್ಕೊಳ್ಬೇಕು. ಆ ರೀತಿ ನಾವು ಯಾವಾಗಾದ್ರೂ ಬಂದು ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ಅದರ ಮೆಚ್ಚುಗೆ ಆಗುತ್ತೆ. ಅದಕ್ಕೋಸ್ಕರ ಈಗ ವಸಿಷ್ಠ ಮುನಿ ಹೇಳ್ತಿದ್ದಾರೆ, ತುಂಬಾ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ನಾನು ನಿಮಗೆ ಈ ಏಕಾದಶಿ ಮಹಿಮೆಯನ್ನ ಹೇಳ್ಕೊಡ್ತೀನಿ. ಅವ್ರು ಹೇಳ್ತಾ ಇದ್ದಾರೆ, ಈ ಏಕಾದಶಿಯನ್ನ ಕಾಮದ ಏಕಾದಶಿ ಅಂತ ಹೇಳ್ತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯನ್ನ ಕಾಮದ ಅಂತ ಹೇಳಿದ್ರೆ, ಕಾಮ ಅಂತ ಹೇಳಿದ್ರೆ ಇಚ್ಛೆ, ಆಮೇಲೆ ದ ಅಂತ ಹೇಳಿದ್ರೆ ನೀಡುವಂತಹದ್ದು, ಕಾಮದ ಅಂತ ಹೇಳಿದ್ರೆ ನಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸಿಕೊಳ್ಳುವಂತಹ, ನೀಡುವಂತಹ ಈ ಏಕಾದಶಿಯನ್ನ ಕಾಮದ ಏಕಾದಶಿ ಅಂತ ಹೇಳ್ತಾರೆ. ಈ ಏಕಾದಶಿ ಏನ್ ಮಾಡುತ್ತೆ? ಇದು ಎಲ್ಲ ಪಾಪಗಳನ್ನ ಭಸ್ಮ ಮಾಡಿಬಿಡುತ್ತೆ. ಹೇಗೆ ಒಂದು ಕಾಡ್ಗಿಚ್ಚು, ಫಾರೆಸ್ಟ್ ಫೈರ್, ಆ ಕಾಡ್ಗಿಚ್ಚಿನಲ್ಲಿ ಯಾವ್ದಾದ್ರೂ ಮರಗಿಡಗಳೆಲ್ಲ ಇರುತ್ತೆ, ಅದೆಲ್ಲವೂ ಏನಾಗೋಗ್ಬಿಡುತ್ತೆ? ಸುಟ್ಟು ಭಸ್ಮ ಆಗಿ ಬೂದಿ ಆಗೋಗ್ಬಿಡುತ್ತೆ. ಅದೇ ರೀತಿ ಹೇಳ್ತಾ ಇದ್ರೆ, ಈ ಏಕಾದಶಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಪಾಪಗಳೆಲ್ಲವೂ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ. ಆದ್ರೆ ಯಾರಿಗೆ ಅಂತ ಹೇಳಿದ್ರೆ ಯಾರು ಇದನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ ಪಾಲನೆ ಮಾಡ್ತಾರೆ. ಆಮೇಲೆ ಇದು ನಮ್ಮೆಲ್ಲರನ್ನ ಶುದ್ಧೀಕರಣ ಮಾಡುತ್ತೆ. ಇದನ್ನ ಹೇಳೋದಕ್ಕೆ ಅವರು ಹೇಳ್ತಾರೆ, ನಾನು ನಿಮಗೆ ಒಂದು ಕಥೆಯನ್ನ ಹೇಳ್ತೀನಿ. ಎಲ್ಲರಿಗೂ ಕಥೆ ಕೇಳೋದು ಆಸೆ ಇದೆ, ಆದ್ರೆ ಈ ಎಲ್ಲಾ ಕಥೆಗಳು ಶಾಸ್ತ್ರೋಕ್ತವಾಗಿವೆ. ಈ ಕಥೆ ಹೇಳ್ತಾ ಇದ್ದಾರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು. ಆ ಊರು ರತ್ನಾಪುರ ಅಂತ. ರತ್ನಾಪುರ ಅಂತ ಹೇಳಿದ್ರೆ ಅದ ಹೆಸರಲ್ಲೇ ಇದೆ. ಆ ಊರಿನಲ್ಲಿ ರತ್ನಗಳು, ಮುತ್ತು ರತ್ನಗಳೆಲ್ಲವೂ ತುಂಬಾ
ಅಸಂಖ್ಯಾತವಾಗಿ ಎಲ್ಲಾ ಕಡೆನೂ ಅದೆಲ್ಲವೂ ಕಾಣಿಸ್ತಾ ಇತ್ತು. ಎಲ್ಲವೂ ಅದರಿಂದಾನೇ ಏನಾಗಿತ್ತು, ಡೆಕೋರೇಷನ್, ಅಲಂಕಾರ ಎಲ್ಲ ಆಗಿತ್ತು. ಆಮೇಲೆ ಎಲ್ಲಾ ಕಡೆ ನೋಡಿದ್ರು ಆ ರೀತಿ. ಆಮೇಲೆ ಅದು ನಾಗಲೋಕ, ಅಲ್ಲಿ ಎಷ್ಟೊಂದು ನಾಗ ಅವರೆಲ್ಲರೂ ಮದೋನ್ಮತ್ತರಾಗಿರ್ತಾ ಇದ್ರು. ಅಲ್ಲಿ ಒಬ್ಬ ರಾಜ ಇದ್ದು, ಆ ರಾಜನ ಹೆಸರು ರಾಜ ಪುಂಡರೀಕ ಅಂತ. ಈ ರಾಜನ ಆಸ್ಥಾನದಲ್ಲಿ ಎಷ್ಟೊಂದು ಗಂಧರ್ವರು, ಕಿನ್ನರರು, ಅಪ್ಸರರು ಇವರೆಲ್ಲರೂ ಇದ್ರು. ಆಮೇಲೆ ಸಾಮಾನ್ಯವಾಗಿ ರಾಜರೆಲ್ಲರೂ ಇರುವಾಗ ಅಲ್ಲಿ ಎಷ್ಟೊಂದು ಬೇರೆ ವಿಧ ವಿಧವಾದಂತಹ ಕ್ರೀಡೆಗಳೆಲ್ಲವೂ ನಡೀತಾ ಇರುತ್ತೆ. ಈ ರೀತಿ ಗಂಧರ್ವರು ತುಂಬಾ ಪ್ರಸಿದ್ಧವಾಗಿರುವಂತಹ ಗಂಧರ್ವರಿದ್ರು. ಅವರು ಗಂಡ ಹೆಂಡತಿ. ಅವರ ಹೆಸರು ಲಲಿತಾ ಮತ್ತು ಲಲಿತಾ. ಲಲಿತಾ ಅಂತ ಹೇಳಿದ್ರೆ ಅದು ಅಪ್ಸರೆಯ ಹೆಸರು, ಲಲಿತಾ ಅನ್ನುವಂಥದ್ದು ಈ ಗಂಧರ್ವನ ಹೆಸರು. ಈ ಲಲಿತಾ ತುಂಬಾ ತುಂಬಾ ಮಧುರವಾಗಿ ಒಂದು ಹಾಡ್ತಾ ಇದ್ದ. ಆಮೇಲೆ ಲಲಿತಾ ಹೆಂಡತಿ ಅಪ್ಸರೆ, ಅವಳು ತುಂಬಾ ಅದ್ಭುತವಾಗಿ ಅವಳು ನೃತ್ಯವನ್ನ ಮಾಡ್ತಾ ಇದ್ರು. ಆಮೇಲೆ ಇವರಿಬ್ರು ಗಂಡ ಹೆಂಡತಿ. ಆಮೇಲೆ ಅದಷ್ಟೇ ಅಲ್ಲ, ಇವರು ಯಾವಾಗಲೂ ಒಬ್ರು ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡ್ತಾನೆ. ಅವರ ಇಬ್ಬರ ನಡುವೆ ಎಷ್ಟು ತುಂಬಾ ಗಾಢವಾದಂತಹ ಸಂಬಂಧ ಇತ್ತು ಅಂತ ಹೇಳಿದ್ರೆ, ಅವರು ಹುಚ್ಚರ ರೀತಿ ಕೆಲವು ಬಾರಿ ಇರ್ತಾ ಇದ್ರು. ಅಂದ್ರೆ ಯಾವಾಗ್ಲೂ ಅವರು ಅವರ ಪ್ರೇಮದ ಸಂಬಂಧದಲ್ಲಿ ಅವರು ಯಾವಾಗ್ಲೂ ತೊಡಗಿರ್ತಾ ಇದ್ರು. ಈಗ ಈ ರೀತಿ ಇರುವಾಗ ಅವರಲ್ಲಿ ಎಷ್ಟೊಂದು ಅಗಾಧವಾದಂತಹ ಸಂಪತ್ತಿತ್ತು, ಎಲ್ಲವೂ ಇತ್ತು. ಆಮೇಲೆ ಇವರು ಯಾವಾಗ್ಲೂ ಒಬ್ಬರು ಮತ್ತೊಬ್ಬರ ಪರಸ್ಪರ ಚಿಂತನೆಯಲ್ಲೇ ಅವರ ಜೀವನವನ್ನ ಮಾಡ್ತಾ ಇದ್ರು. ಈ ರೀತಿ ಇರುವಾಗ ಈ ರಾಜ ಪುಂಡರೀಕನ ಆಸ್ಥಾನದಲ್ಲಿ ಒಂದು ದಿನ ಒಂದು ಸಭೆಯಲ್ಲಿ ಅಲ್ಲಿ ಲಲಿತಾ ಗಂಧರ್ವ ಹಾಡ್ತಾ ಇದ್ದ, ಮತ್ತೆ ಲಲಿತಾ ಅವಳು ನೃತ್ಯವನ್ನ ಮಾಡ್ತಾ ಇದ್ಲು. ಈ ರೀತಿ ಮಾಡ್ತಾ ಇರುವಾಗ ಏನಾಗೋಯ್ತು ಅಂತ ಹೇಳಿದ್ರೆ, ಇವನಿಗೆ ಮಧ್ಯ ಅವಳ ಬಗ್ಗೆನೇ ಆಲೋಚನೆ ಬರುತ್ತೆ ಆಯ್ತು. ಅವಳನ್ನ ಎಷ್ಟು ಆಲೋಚನೆಯಲ್ಲಿ ತೊಡಗ್ಬಿಟ್ಟ ಅಂತ ಹೇಳಿದ್ರೆ, ಮಧ್ಯ ಹಾಡೋದ್ರಲ್ಲಿನೂ ತಪ್ಪು ಮಾಡೋದ್ ಬಿಟ್ಟ. ಆಮೇಲೆ ಸರಿಯಾಗಿ ಹಾಡೋದು, ತಾಳ ಎಲ್ಲವೂ, ಸ್ವರ ಎಲ್ಲವೂ ಮಿಸ್ಟೇಕ್ ಆಗೋಯ್ತು. ಅದನ್ನ ನೋಡಿದ ತಕ್ಷಣ ರಾಜ ಪುಂಡರೀಕನಿಗೆ ಸ್ವಲ್ಪ ಕೋಪ ಬಂದ್ಬಿಡ್ತು. ಆಮೇಲೆ ಅದಷ್ಟೇ ಅಲ್ಲ, ಅಲ್ಲಿ ಬೇರೆ ಅವನಿಗೆ ಈ ಗಂಧರ್ವನ ಕೆಲವು ವೈರಿಗಳು, ಶತ್ರುಗಳು ಇದ್ರು. ಅವರು ಏನಂದ್ರು, ಅವನು ಬಂದು ಈ ರಾಜನಿಗೆ ಚಾಡಿ ಹೇಳಿದ್ರು. ಆಮೇಲೆ ಚಾಡಿ ಹೇಳಿ ಅವನ ಬಗ್ಗೆ ಸ್ವಲ್ಪ ದೂರ ಎಲ್ಲ ಕೊಟ್ರು. ಅವ್ರು ಹೇಳ್ತಾ ಇದ್ರು, ಇವನಿದಾನಲ್ಲ ಈ ಲಲಿತಾ, ಇವನು ಯಾವಾಗ್ಲೂ ಅವಳ ಹೆಂಡತಿ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾನೆ, ನಿನ್ನ ಮುಂದೆ ಹಾಡ್ತಾ ಇದ್ದಾನೆ, ಆದ್ರೆ ಅವನ ಮನಸ್ಸಲ್ಲಿ ಅಲ್ಲೇನೆ. ಅದಕ್ಕೋಸ್ಕರ ಈ ರೀತಿ ಇವನು ಇವತ್ತು ಸರಿಯಾಗಿ ಹಾಡು ಇಲ್ಲ, ಮತ್ತೆ ಅವನ ಕರ್ತವ್ಯನೂ ಅವನು ಮಾಡಿಲ್ಲ. ಅದಕ್ಕೋಸ್ಕರ ಈ ರಾಜನಿಗೆ ತುಂಬಾ ಕೋಪ ಬಂದ್ಬಿಡ್ತು. ಅವನು ಹೇಳ್ತಾ ಇದ್ದ, ನೀನು ಒಬ್ಬ ಮೂಢನಾಗಿದೀಯ, ನೀನ್ ಯಾವಾಗಲೂ ನಿನ್ನ ಹೆಂಡತಿ ಬಗ್ಗೆನೇ ಎಷ್ಟೊಂದು ಆಲೋಚನೆ ಮಾಡ್ತಾ ಇದೀಯ, ಮತ್ತು ನಿನ್ನ ಸರಿಯಾದ ಕರ್ತವ್ಯಗಳನ್ನು ನೀನು ನಿಭಾಯಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿನ್ಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಒಂದು ಶಾಪವನ್ನ ಕೊಟ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ನೀನು ಒಬ್ಬ ನರಭಕ್ಷಕನಾಗಿರುವಂತಹ ಒಬ್ಬ ರಾಕ್ಷಸನಾಗು ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಡ್ತೀನಿ. ತಕ್ಷಣನೇ ಏನಾಗೋಗ್ಬಿಡ್ತ ಅಂತ ಹೇಳಿದ್ರೆ, ಆ ಲಲಿತಾ ಗಂಧರ್ವ ಏನಾಗೋಗ್ಬಿಡ್ತ, ಒಂದು ದೊಡ್ಡ ತುಂಬಾ ಭಾರಿ ಗಾತ್ರದ, ಆಮೇಲೆ ಅವನ ಶರೀರದ ಗಾತ್ರವೂ ಹೆಚ್ಚಾಗೋಯ್ತು, ಅವನ ಸೈಜ್. ಆಮೇಲೆ ಅವನು ಈ ರೀತಿ ಎಷ್ಟು ದೊಡ್ಡವನಾಗೋಗ್ಬಿಟ್ಟ ಅಂತ ಹೇಳಿದ್ರೆ, ಅವನ ಘೋರವಾದಂತ ರೂಪ ಎಲ್ಲರಿಗೂ ಭಯಪಡಿಸ್ತಾ ಇತ್ತು. ಅವನ ಕೈಗಳು ಸುಮಾರು 8 ಮೈಲಿಗಳಿರ್ತಾ ಇತ್ತು. ಆಮೇಲೆ ಅವನ ದೊಡ್ಡ ಬಾಯಿ ಅದೊಂದು ಗುಹೆ ಇದ್ದಾಗಿತ್ತು. ಅವನ ಕಣ್ಣುಗಳು ಸೂರ್ಯ ಚಂದ್ರರಿದ್ದ ಹಾಗಿದ್ರು. ಆಮೇಲೆ ಅವನ ಮೂಗುಗಳು ಒಂದು ದೊಡ್ಡ ದೊಡ್ಡ ಹಳ್ಳಗಳೆಲ್ಲ ಹೇಗಿರುತ್ತೆ ಆ ರೀತಿ ಇರುತ್ತೆ. ಆಮೇಲೆ ಅವನ ಕತ್ತು ಅದು ಒಂದು ಪರ್ವತ ಇದ್ದ ಹಾಗಿತ್ತು. ಆಮೇಲೆ ಅವನ ಸಂಪೂರ್ಣ ಶರೀರ ಸುಮಾರು 64 ಮೈಲಿಗಳು ಎತ್ತರ ಇತ್ತು. ಈ ರೀತಿ ಅವನು ಇದನ್ನ ನೋಡ್ತಾ ನೋಡ್ತಾ, ಅವಳಿದ್ಲೆಲ್ಲ ಲಲಿತಾ ಅಪ್ಸರ, ಅವಳು ಅವರ ಪತಿಯೇ ಈ ರೀತಿ ಆಗಿರೋದನ್ನ ನೋಡಿ ಅವಳು ತುಂಬಾ ದುಃಖ ಪಡ್ತಾ ಇದ್ಳು. ಆಮೇಲೆ ಗೊತ್ತಾಯ್ತು ತಕ್ಷಣನೇ, ಈ ನನ್ನ ಪತಿ ದೇವರು ಈಗ ಏನಾಗ್ತಾ ಇದಾರೆ, ಆ ರಾಜನ ಶಾಪದ ಪ್ರಭಾವದಿಂದ ನನ್ನ ಪತಿ ದೇವರು ಈ ರೀತಿ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವಳು ತುಂಬಾ ಬೇಜಾರು ಪಡ್ತಾ ಇದ್ಳು. ಅವಳು ಶೋಕಿಸ್ತಾ ಇದ್ಳು.
ಈಗ ಅವಳಿಗೆ ಗೊತ್ತಿಲ್ಲ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಎಲ್ಲಿಗೆ ಹೋಗ್ಬೇಕು, ಯಾಕಂದ್ರೆ ಈ ರೀತಿ ಮನೇಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಮನೆಯಲ್ಲಿ ಎಷ್ಟು ದೊಡ್ಡದನ್ನ ಮನೆ ಕಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅವಳ ಪತಿ ಜೊತೆ ತಿರುಗಾಡ್ತಾ ಇದ್ಲು, ಕಾಡ್ ತಿರುಗ್ತಾ ಇದ್ಲು. ರಾತ್ರಿ ಇಲ್ಲ, ದಿನ ಇಲ್ಲ. ಅವಳು ತುಂಬಾ ಶೋಕಿಸ್ತಾ ಅವಳು ಎಲ್ಲಾ ಕಡೆ ತಿರುಗ್ತಾ ಇದ್ದಾಳೆ. ತಿರುಗ್ತಾ ಅವಳಿಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ತುಂಬಾ ದುಃಖಿತನಾಗಿ ಅವಳು ಅಳೋದ್ ಪ್ರಾರಂಭ ಮಾಡ್ತಾನೆ. ಅದಷ್ಟೇ ಅಲ್ಲ, ಇಲ್ಲಿ ಇವನು ತುಂಬಾ ಎಷ್ಟೊಂದು ಕ್ರೂರವಾಗಿರುವಂತಹ, ಎಲ್ಲರಿಗೂ ತೊಂದರೆ ಕೊಡ್ತಾ ಇರುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಈ ಶಾಪದ ಕಾರಣದಿಂದ. ಕೆಲವು ಬಾರಿ ಶಾಪ ಯಾವಾಗ ಬಂದ್ಬಿಡುತ್ತೆ, ಯಾಕಂದ್ರೆ ಶಾಪ ಯಾವಾಗ ಬರುತ್ತೆ ನೋಡಿ, ನಮ್ಮ ಜೀವನದಲ್ಲಿ ದುಃಖ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅದು ನಾವು ಹಿಂದೆ ಮಾಡಿರುವಂತಹ ಕರ್ಮದ ಫಲವಾಗಿ. ಈಗ ಇವನು ತಪ್ಪು ಮಾಡಿದ್ರೆ ಅದಕ್ಕೋಸ್ಕರ ಶಾಪ ಸಿಕ್ತು, ಆದ್ರಿಂದ ಇವನೀಗ ನರಳ್ತಾ ಇದ್ದಾನೆ. ಈಗ ಈ ರೀತಿಯ ಅವಳು ತುಂಬಾ ದುಃಖಿತಳಾಗೋಗ್ಬಿಟ್ಟಿದ್ಲು. ಅವಳು ಒಂದು ದಿನ ಹೇಗೋ ಅದೃಷ್ಟವಶಾತ್ ಒಬ್ಬ ಋಷಿಮುನಿ, ಶೃಂಗಿ ಋಷಿಯನ್ನ ಭೇಟಿ ಮಾಡ್ತಾರೆ. ಅವನು ವಿಂಧ್ಯಾಚಲ ಪರ್ವತದಲ್ಲಿ ಕುತ್ಕೊಂಡಿರ್ತಾನೆ. ಅವಳು ತುಂಬಾ ನಮ್ರತೆಯಿಂದ ಹೋಗಿ ಆ ಮುನಿಗೆ ಕಾಲಿಗೆ ಬೀಳ್ತಾಳೆ ಮತ್ತು ಪ್ರಾರ್ಥನೆಯನ್ನ ಮಾಡ್ತಾಳೆ. ಆಗ ಆ ಋಷಿ ಕೇಳ್ತಾನೆ, ಓ ಸುಂದರಿ, ನೀನು ಯಾರು? ಯಾರ ಮಗಳು ನೀನ್ಯಾಕೆ ಇಲ್ಲಿ ಬಂದಿರೋದು? ಆಗ ಲಲಿತಾ ಹೇಳ್ತಾಳೆ, ನಾನು ಒಬ್ಬ ಗಂಧರ್ವ, ವೀರಧನ್ವ, ನಾನು ಪುತ್ರಿ. ನನ್ನ ಹೆಸರು ಲಲಿತಾ. ನಾನು ಸಂಪೂರ್ಣ ಈ ಎಲ್ಲಾ ಅರಣ್ಯಗಳನ್ನ ತಿರುಗ್ತಾ ಇದ್ದೀನಿ ನನ್ನ ಗಂಡನ ಜೊತೆ. ನನ್ನ ಗಂಡ ಪುಂಡರೀಕ ಅವನಿಂದ ಶಾಪವನ್ನ ಪಡ್ಕೊಂಡಿದ್ದಾನೆ. ಈಗ ಅವನು ನರಭಕ್ಷಕನಾಗೋಗ್ಬಿಟ್ಟಿದ್ದಾನೆ. ಆಮೇಲೆ ಆ ರೂಪವನ್ನ ನೋಡಿ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಅವನು ಎಷ್ಟೊಂದು ಪಾಪಗಳನ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು ಇದಕ್ಕೆ ಏನು ಪಶ್ಚಾತ್ತಾಪ, ಏನಾದ್ರು ಪ್ರಾಯಶ್ಚಿತ್ತ ಇದೆಯಾ? ನಾನು ಏನಾದ್ರೂ ಪ್ರಾಯಶ್ಚಿತ್ತ ನನ್ನ ಗಂಡನ ಬದಲಿಗೆ ನಾನ್ ಮಾಡ್ತೀನಿ, ಮತ್ತೆ ಅದರ ಫಲವನ್ನ ನಾನು ಗಂಡನಿಗೆ ಅರ್ಪಣೆ ಮಾಡಬೇಕು ಅಂತ ಇದ್ದೀನಿ. ಅದರಿಂದ ಇವನಿಗೆ ಈ ಶಾಪದಿಂದ ಮುಕ್ತಿ ಸಿಕ್ಬಿಡುತ್ತೆ. ಆಗ ಆ ಶೃಂಗಿ ಋಷಿ ಹೇಳ್ತಾ ಇದ್ದಾನೆ, ಹೇ ಅಪ್ಸರೆ, ಈಗ ತುಂಬಾ ಹತ್ತಿರದಲ್ಲೇ ಕಾಮದ ಏಕಾದಶಿ ಅನ್ನುವಂಥದ್ದು ಬರ್ತಾ ಇದೆ. ಈ ಕಾಮದ ಏಕಾದಶಿ ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರ್ತಾ ಇದೆ. ಯಾರು ಈ ಏಕಾದಶಿಯನ್ನ ತುಂಬಾ ನಿಷ್ಠೆಯಿಂದ ಪಾಲನೆಯನ್ನ ಮಾಡ್ತಾರೆ, ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಏನೆಲ್ಲ ಇಚ್ಛೆ ಇದೆ ಅದೆಲ್ಲವೂ ಪೂರ್ತಿ ಆಗೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಪಾಪಗಳೆಲ್ಲವೂ ನಷ್ಟ ಆಗ್ಬಿಡುತ್ತೆ. ಶಾಪ ಏನಾದ್ರು ಅದು ಹೋಗ್ಬಿಡುತ್ತೆ. ಆಮೇಲೆ ಈ ಏಕಾದಶಿಯ ಫಲವನ್ನ ನೀನು ನಿನ್ನ ಗಂಡನಿಗೆ ಕೊಡು. ಆದ್ರಿಂದ ಏನಾಗೋಗ್ಬಿಡುತ್ತೆ, ಅವನಿಗೆ ಈ ಶಾಪದ ದೂರ ಆಗೋಗ್ಬಿಡುತ್ತೆ ಮತ್ತು ಎಲ್ಲಾ ಭಗವಂತನ ಕೃಪೆನೂ ಅವನ ಜೀವನದಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅವಳು ಈ ಕಾಮದ ಏಕಾದಶಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಅವಳು ಪಾಲನೆಯನ್ನ ಮಾಡ್ತಾಳೆ. ಅದಾದ್ಮೇಲೆ ದ್ವಾದಶಿಯ ದಿನ ಆ ಭಗವಂತ ಕೃಷ್ಣ ವಾಸುದೇವನ ವಿಗ್ರಹದ ಮುಂದೆ ಹೋಗಿ ಅವಳು ಪ್ರಾರ್ಥನೆಯನ್ನ ಮಾಡ್ತಾಳೆ. ಅವಳು ಹೇಳ್ತಾಳೆ, ನಾನು ಇಷ್ಟೊಂದು ಏನೆಲ್ಲ ಮಾಡಿದ್ದೀನಿ, ದಯವಿಟ್ಟು ಇದರ ಫಲವನ್ನ ನನ್ನ ಗಂಡನಿಗೆ ಹೋಗ್ಲಿ, ಅದರಿಂದ ಅವನಿಗೆ ಇದರಿಂದ ಮುಕ್ತಿ ಸಿಗ್ಲಿ, ಅದರಿಂದ ಈ ಶಾಪದಿಂದ. ಈ ರೀತಿ ಕೇಳಿದ ತಕ್ಷಣನೇ ಆ ನರಭಕ್ಷಕ ಆಗಿದ್ದಂತಹ ರೂಪ ಇತ್ತಲ್ಲ ಅವಳ ಗಂಡನಿಗೆ ಆ ರೂಪ ಹೋಗ್ಬಿಟ್ಟು ಅವನು ಮತ್ತೆ ಗಂಧರ್ವನ ತುಂಬಾ ಸುಂದರವಾದಂತಹ ರೂಪವನ್ನು ಅವನು ಪಡ್ಕೊಳ್ತಾನೆ. ಈಗ ಮೊದಲಿಗಿಂತ ಹೆಚ್ಚು ಅವನಲ್ಲಿ ಇನ್ನು ಸಂಪತ್ತುಗಳು ಇನ್ನೂ ಹೆಚ್ಚಾಗೋಗ್ಬಿಟ್ಟಿತ್ತು. ಅವನ ಶಕ್ತಿ ಮತ್ತು ಅವನ ಪ್ರಭಾವ ಇನ್ನೂ ಮಿಗಿಲಾಗೋಗಿತ್ತು. ಇದರಿಂದ ಅವನು ಆ ಇಬ್ಬರು ಗಂಧರ್ವ ದಂಪತಿಯವರು ಅವ್ರೇನ್ ಮಾಡ್ತಾರೆ, ಅವರು ಸ್ವರ್ಗಕ್ಕೆ ಮತ್ತೆ ಏರಿ ಹೋಗ್ತಾರೆ. ಏರಿ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಅವರು ಮತ್ತೆ ಅವರ ಸೇವೆಗಳನ್ನ ಅವರು ಮುಂದುವರಿಸ್ತಾರೆ. ಈ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಏಕಾದಶಿಯ ಬಗ್ಗೆ ಕೇಳ್ತಾರೆ, ಮತ್ತೆ ಯಾರು ಇದನ್ನ ತುಂಬಾ ಅವರ ಶಕ್ತಿಯಾನುಸಾರ ಇದನ್ನ ಪಾಲನೆ ಮಾಡ್ತಾರೆ, ಅವರಿಗೆ ವಿಶೇಷವಾದಂತಹ ಕೃಪೆ ಆಗುತ್ತೆ ಅವರ ಜೀವನದಲ್ಲಿ. ಆಮೇಲೆ ಅವರಲ್ಲಿ ಅತಿ ಹೆಚ್ಚು ಪುಣ್ಯದ ಕಾರ್ಯಗಳು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಏಕಾದಶಿ ತುಂಬಾ ವಿಶೇಷವಾಗಿದೆ. ಇದು ಬ್ರಾಹ್ಮಣನ ಹತ್ಯೆ ಆಗಿದ್ರು ಅದರಿಂದನೂ ಮುಕ್ತಿ ಕೊಡುತ್ತೆ. ಆಮೇಲೆ ಯಾವ್ದಾದ್ರು ಶಾಪಗಳಿದ್ರೆ ಅದರಿಂದ ದೂರ ಆಗುತ್ತೆ. ಆಮೇಲೆ ನಮ್ಮ ಮನಸ್ಸು ಶುದ್ಧೀಕರಣ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಏಕಾದಶಿಯನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಏಕಾದಶಿ ಅನ್ನುವಂಥದ್ದು ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ. ಯಾರು ಮನುಷ್ಯನ ಶರೀರ ಪಡ್ಕೊಂಡಿದ್ದಾರೆ
ಆಮೇಲೆ ಯಾರು ಭಕ್ತಿಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಏಕಾದಶಿ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿದೆ. ಅದಕ್ಕೋಸ್ಕರ ಆ ದಿನ ನಾವು ನಮ್ಮ ಭೌತಿಕ ಕಾರ್ಯಗಳನ್ನ ಕಡಿಮೆ ಮಾಡಬೇಕು. ನಾನು ಇದನ್ನ ಬಾರಂಬಾರಿ ಹೇಳ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ಬಾರಂಬಾರಿ ನಾವು ಕೇಳ್ತಾ ಇರೋದು ಅದು ಒಳ್ಳೇದು ನಮಗೆ, ನಾವು ಅದನ್ನ ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ತಾ ಇದೀವಿ ಅನ್ನುವಂಥದ್ದು ನಾವು ಪರಿಶೀಲನೆ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಭೌತಿಕ ಕಾರ್ಯಗಳನ್ನ, ಭೌತಿಕ ನಿದ್ದೆ, ಊಟ ಮತ್ತು ಬೇರೆ ಬೇರೆ ಚಟುವಟಿಕೆಗಳು, ಮಾತಾಡುವಂಥದ್ದು, ಎಲ್ಲಾ ರೀತಿಯ ಭೌತಿಕ ಕಾರ್ಯಗಳನ್ನ ನಾವು ಆದಷ್ಟು ಕಡಿಮೆ ಮಾಡಿ ನಾವು ಏಕಾದಶಿ ದಿನ ಆಧ್ಯಾತ್ಮಿಕ ಕಾರ್ಯಗಳನ್ನ ಹೆಚ್ಚು ಮಾಡಬೇಕು. ಶಾಸ್ತ್ರಗಳನ್ನ ಪಠನ ಮಾಡಬೇಕು, ಭಗವಂತನ ನಾಮಜಪ ಹೆಚ್ಚು ಮಾಡಬೇಕು ಮತ್ತು ಭಗವಂತನ ಸೇವೆಯನ್ನ ಮಾಡಬೇಕು. ಇದು ಎಷ್ಟು ಅದೃಷ್ಟ. ಯಾಕೆಂತ ಹೇಳಿದ್ರೆ ಮನುಷ್ಯನ ಶರೀರ ತುಂಬಾ ದುರ್ಲಭವಾಗಿ ಸಿಕ್ಕಿದೆ. ಈ ಮನುಷ್ಯನ ಶರೀರದಲ್ಲಿ ನಾವು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಕೊನೆಯಲ್ಲಿ ನಾವು ಮರಣವನ್ನ ಅಪ್ಪಿದಾಗ ಏನನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಮರಣದ ಸಮಯದಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಈ ಜಗತ್ತಿನ ಯಾವ್ದಾದ್ರು ಸಾಧನೆ ಮಾಡಿದ್ರೆ ಅದರ ಮೆಡಲ್ಸ್ ಅನ್ನ ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರು ನೆಂಟರು ನಮ್ಮ ಜೊತೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವನ್ನೂ ಬಿಟ್ಬಿಟ್ಟು ನಾವು ಮುಂದಿನ ದೇಹಕ್ಕೆ ಹೋಗ್ಬೇಕಾಗತ್ತೆ. ಆಗ ತಗೊಂಡೋಗೋದು ಏನು ಅಂತ ಹೇಳಿದ್ರೆ ನಾವೇನಾದ್ರೂ ಭಕ್ತಿಯ ಕಾರ್ಯಗಳನ್ನೇನಾದ್ರೂ ಮಾಡಿದ್ರೆ, ಭಗವಂತನ ನಾಮಜಪವನ್ನ ಮಾಡಿದ್ರೆ, ಅದನ್ನ ಸಂಗ್ರಹ ಮಾಡಿದ್ರೆ ನಾವೇನ್ ಮಾಡ್ಬೋದು, ಅದನ್ನ ನಾವು ತಗೊಂಡೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಏಕಾದಶಿಯ ದಿನ ನಾವು ಅತಿ ಹೆಚ್ಚು ಭಗವಂತನ ನಾಮಜಪವನ್ನ ಮಾಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಮನಸ್ಸು ಹೇಳುತ್ತೆ ಇಲ್ಲ ಇಷ್ಟೊಂದೆಲ್ಲ ಮಾಡೋದಕ್ಕೆ ಯಾವಾಗ ಆಗುತ್ತೆ ಅಂತ. ಆದ್ರೆ ನೋಡಿ, ಯಾವಾಗ ಮರಣದ ಸಮಯ ಹತ್ರ ಬಂದರಾಗ ಏನಾಗ್ಬಿಡ್ತೀವಿ, ನಾವು ಎಷ್ಟು ಭಯ ಪಟ್ಬಿಡ್ತೀವಿ. ಆದ್ರೆ ಮರಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ, ಯಾವಾಗ ಬೇಕಾದ್ರೂ ಬಂದ್ಬಿಡ್ಬೋದು. ಅದಕ್ಕೋಸ್ಕರ ನಾವು ಯಾವಾಗಲೂ ನಾವು ಆಧ್ಯಾತ್ಮಿಕ ಕಾರ್ಯಗಳನ್ನ ಪೋಸ್ಟ್ಪೋನ್ ಮಾಡಬಾರ್ದು. ಸಾಮಾನ್ಯವಾಗಿ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ನಾನು ಮುದುಕ ಆದ್ಮೇಲೆ ಮಾಡ್ತೀನಿ, ಆದ್ರೆ ಮುದುಕ ಯಾವಾಗ ಅಂತ ಹೆಂಗ್ ಗೊತ್ತಾಗತ್ತೆ. ಅದಕ್ಕೋಸ್ಕರ ನಾವು ಆಧ್ಯಾತ್ಮಿಕ ಕಾರ್ಯಗಳನ್ನು ಈ ಸಮಯದಿಂದಾನೇ ಪ್ರಾರಂಭ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಕೌಮಾರ ಮಾಚರೇ ಪ್ರಾರಂಭ. ಇದು ಸಣ್ಣ ವಯಸ್ಸಿನಿಂದಾನೇ ಪ್ರಾರಂಭ ಮಾಡಬೇಕು. ಈಗ ಈ ಸಣ್ಣ ವಯಸ್ಸೋ ದೊಡ್ಡ ವಯಸ್ಸೋ ಈ ಕ್ಷಣದಿಂದ ನಾವು ಪ್ರಾರಂಭವನ್ನ ಮಾಡಬೇಕು. ಈಗ ನಮಗೆ ಭಗವಂತನ ಮತ್ತು ಭಕ್ತರ ಅನುಗ್ರಹ ಆಗಿದೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ನಮ್ಮ ಭಕ್ತಿಯ ಕಾರ್ಯಗಳನ್ನ ನಾವು ಮುಂದುವರಿಸಬೇಕು. ಈಗ ಈ ಏಕಾದಶಿ, ಕಾಮದ ಏಕಾದಶಿಯನ್ನ ನಾವೆಲ್ಲರೂ ತುಂಬಾ ಚೆನ್ನಾಗಿ ಪಾಲನೆಯನ್ನ ಮಾಡೋಣ. ಈ ಏಕಾದಶಿಯ ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಪಾರಣದ ಸಮಯವನ್ನು ನೋಡಿಕೊಂಡು ತಾವೆಲ್ಲರೂ ಇದನ್ನ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತು ಯಾರೆಲ್ಲರೂ ಎಷ್ಟು ಜಪ ಮಾಡ್ತೀರಿ ಅದರ ಉಲ್ಲೇಖವನ್ನ ತಾವೆಲ್ಲರೂ ಯೂಟ್ಯೂಬ್ ಈ ವಿಡಿಯೋನ ಕಮೆಂಟ್ಸ್ ನಲ್ಲಿ ಹಾಕಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ